ಇಸ್ಕೊಂಬಂದು ತೆಗಿಯೋದು ಡೋರ್ಗಳು. ಒಳಗಡೆ ಏನಾಗಿತ್ತು ನೋಡ್ಬೋದಲ್ಲ ನೀರು. ನೀರಿತ್ತು ಖಾಲಿ ಮಾಡಿದ್ರು ಇದೆ. ಕಸ್ಟಮರ್ ಇರಲಿಲ್ವಾ? ಲೈಟು ಇಲ್ಲಿ ರೆಸ್ಟೋರೆಂಟ್ ಇರಲ್ಲ, ಕ್ಲೋಸ್ ಇತ್ತು. ವಾಟರ್ ಸಪ್ಲೈ ಸರ್, ಇದೇನಾಗಿದೆ, ಇಲ್ಲೇ SLR ಇರೋದು. ಆ ಪೈಪ್ ಲೈನ್ ಏನೋ ಸಮಸ್ಯೆ ಆಗಿ ಬಂದಿರೋ ಫೋರ್ಸ್ಗೆ ಏನು ಕಂಫರ್ಟ್ಸ್ ಹೋಟ್ಲಿದೆ, ಆ ಹೋಟ್ಲು ಪೂರ ಹೆಚ್ಚು ಕಡಿಮೆ ಒಂದು 3-3.5 ಅಡಿ 4 ಅಡಿ ನೀರು ನಿಂತಿದೆ ಕೆಳಗಡೆ. ಎಂಟೈರು ಇದು ಲಿಫ್ಟ್ ಹಾಳಾಗಿದೆ, ಆಫೀಸ್ ಸೆಟಪ್ ಹಾಳಾಗಿದೆ, ಪ್ರತಿಯೊಂದು ಡ್ಯಾಮೇಜು. ಜೊತೆಗೆ ನೀವೇ ನೋಡ್ಬೋದು, ಒಳಗಡೆನೂ ಬಂದು ನೋಡ್ಬೋದು. ಈ ಸುತ್ತ ಇಂಥ ಕಾಂಪೌಂಡು ಮತ್ತು ರೋಡ್ ಡಿವೈಡರ್ಗಳಿದೆ. ಈ ರೋಡ್ ಡಿವೈಡರ್ ಕೂಡ ಪಕ್ಕಕ್ಕೆ ಹೋಗಿದೆ. ಆ ಲೆವೆಲ್ ಫೋರ್ಸು. ಬಟ್ ಇದು ನೆಗ್ಲಿಜೆನ್ಸಿ ಬಂದು ವಾಣಿ ವಿಲಾಸ್ದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 3 ಗಂಟೆಯಲ್ಲಿ ಆಗಿರೋದ್ರಿಂದ ಯಾವ ರೀತಿ ಅದು ಇದನ್ನು ನಾವು ಗೇಜ್ ಮಾಡೋಕ್ಕಾಗತ್ತೆ. ಅವರು ಫೋನ್ ಮಾಡಿದ್ರು, ಬೆಳಗ್ಗೆನೂ ಬಂದು ನೋಡಿದ್ವಿ, ಮತ್ತು ಈಗಲೂ ಬಂದರು. ಆಮೇಲೆ ನಮ್ಮ ವಾಣಿ ವಿಲಾಸ್ ಅಧಿಕಾರಿಗಳಿಗೂ ಕೂಡ ಎಲ್ಲರಿಗೂ ಫೋನ್ ಮಾಡಿದ್ದೆ. ಅದರಲ್ಲಿ ಅಶ್ವಿನ್ ಮತ್ತು ಜಗದೀಶ್ ಅವರೆಲ್ಲ ತುಂಬ ಕೋಆಪ್ರೇಟಿವ್ ಆಗಿ, ಇಲ್ಲ ಸರ್ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ, ಇದೇನೋ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ದಾರೆ ಸರ್. ವಾಣಿ ವಿಲಾಸ್ ಅವರೇ ಸರ್, ಇನ್ಯಾರ್ದು ನೀರು ಬಂದಿರೋದು ಕಾಣ್ತಾ ಇದೆಯಲ್ಲ, ವಾಣಿ ವಿಲಾಸ್ ಅವ್ರದ್ದು ಸಮಸ್ಯೆ ಇದು. ಆ ಫೋರ್ಸ್ಗೆ ಮಾಮೂಲಿ ಜನ ರೆಗ್ಯುಲರ್ ಡೇ ಟೈಮ್ ಆಗಿಬಿಟ್ಟಿದ್ರೆ ಏನು ಅನಾಹುತ ಆಗ್ತಿತ್ತು ಅಂತಲೇ ಗೊತ್ತಾಗಲ್ಲ. ಆ ಲೆವೆಲ್ ನೈಟ್ ಆಗಿರೋದ್ರಿಂದ ಬರೀ ಹೋಟ್ಲು ಸಿಕ್ಕಿದೆ, ಹೋಟ್ಲು ಕೊಚ್ಕೊಂಡೋಗಿದೆ. ಸಪೋಸ್ ಸಣ್ಣ ಪುಟ್ಟ ಮನೆ ಇದ್ದಿದ್ರೆ ಯಾರೋ ಮೇಲೊಟ್ಟೋಗ್ತಾಯಿದ್ರು, ದೇವ್ರ ದಯೆ ಆ ಥರದ್ದು ಏನೂ ಆಗಿಲ್ಲ. 3:30ಇಂದ 5:30ವರೆಗೂ ನೀರು ವಾಟರ್ ಸಪ್ಲೈ ಅವ್ರದ್ದು ಹಿಂಭಾಗ ಇರುವಂಥ ಟ್ಯಾಂಕಲ್ಲಿ ಆನ್ ಮಾಡಿರುವಂಥ ವಾಲಲ್ಲಿ ನಮ್ಮ ಹೋಟೆಲ್ ಕಂಫರ್ಟ್ ಸೂಟ್ಸ್ ಆದಂಥ ಈ ಪರಿಸ್ಥಿತಿಗೆ ಕಾವೇರಿ ಅವ್ರದ್ದು ಆ ವಾಲ್ ಓಪನ್ ಆದ್ರಿಂದ ಈ ಮಟ್ಟಕ್ಕೆ ನೀರು ತುಂಬಿಕೊಂಡಿದೆ. ಇದಕ್ಕೆ ಯಾರ ಜವಾಬ್ದಾರಿ ಏನು ಅಂತ ಯಾರು ಇನ್ನೂ ಗೊತ್ತಿಲ್ಲ. ಬರ್ತಾರೆ, ನೋಡ್ತಾರೆ, ಹೋಗ್ತಾ ಇದ್ದಾರೆ. ಈ ಹೋಟೆಲ್ ಪರಿಸ್ಥಿತಿ ಈ ಥರ ಆಗಿದೆ. ಈಗ ಬಿದ್ದಿರುವಂಥ ಡ್ಯಾಮೇಜ್ಗೆ ಯಾರು ಹೊಣೆ ಅನ್ನೋದು ಇನ್ನೂ ಗೊತ್ತಿಲ್ಲ. ನಮ್ಮ ಮ್ಯಾನೇಜ್ಮೆಂಟು ಬರ್ತಾರೆ, ಎಲ್ಲ ನೋಡ್ತಾ ಇದ್ದಾರೆ. ಬೆಳಗಿನ ಜಾವದಿಂದ ಈ ಪರಿಸ್ಥಿತಿ ಇಲ್ಲಿ ಇರುವಂಥ ಲೇಬರ್ಗಳು ಎಲ್ಲ ನಮ್ಗೆ ಬರೀ ಇದೇ ಕೆಲಸ ಆಗೋಗಿದೆ. ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅಧಿಕಾರಿಗಳು ಅವರು ಇವರು ಬಂದು ಅದನ್ನ ವ್ಯವಸ್ಥೆ ಏನು ಅಂತ ನೋಡ್ತಾರೆ. ಕಾರ್ಪೊರೇಟ್ರು ಕೂಡ ಬಂದು ಹೋಗಿದ್ದಾರೆ. ಇನ್ನು ಮುಂದೆ ಏನಂತ ಮುಂದಕ್ಕೆ ಗೊತ್ತಿಲ್ಲ. ಅದರಿಂದ ಈಗ ಹಿಂದೆ ಇರುವಂಥ ವಾಟ್ರು ಟ್ಯಾಂಕ್ ಇದೆಯಲ್ಲ, ಅಲ್ಲಿ ನೀರು ಫಿಲ್ಲಿಡ್ ನೀರದು, ವಾಟರ್ ಸಪ್ಲೈ ಅವ್ರದ್ದು ಟ್ಯಾಂಕು ನೀರು ತುಂಬ್ಕೊಳ್ಳುವಂಥ ನೀರದು ಕಾವೇರಿಯಿಂದ. ಅಲ್ಲಿ ಅಲ್ಲಿ ಇರುವಂಥ ಲೇಬರು ನೈಟು ವಾಲ್ ಓಪನ್ ಮಾಡ್ತಾರೆ. ಈ ಬಡಾವಣೆಗೆ ಎಲ್ಲ ನೀರು ಹೋಗಲಿಕ್ಕೆ ವಾಲ್ ಓಪನ್ ಮಾಡ್ತಾರೆ. ಈ ವಾಲ್ ಓಪನ್ ಮಾಡಿರೋದ್ರಿಂದ ಅವರು ಅದನ್ನು ಓವರ್ಫ್ಲೋ ಆಗಿದೆ. ಓವರ್ಫ್ಲೋ ಆಗಿ ಅವ್ರು ಹೇಳ್ತಾರೆ ಅದೇನೋ ಡ್ಯಾಮೇಜ್ ಆಗಿತ್ತು, ಗಟ್ಟ ಓಪನ್ ಆಗಿತ್ತು, ಏನೋ ಒಂದು ಹೇಳ್ತಾರೆ. ಅದೇನೋ ಅಂತ ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಪರಿಸ್ಥಿತಿ ಏನಂದರೆ ತುಂಬ ನೀರು ತುಂಬಿರೋದ್ರಿಂದ ಈಗ ನಮಗೆ ಡ್ಯಾಮೇಜ್ ಆಗಿದೆ. ಇದಕ್ಕೆ ಮುಂದೆ ಏನು ಮಾಡಬೇಕು ಅಂತ ನಮಗೆ ಅವರು ತಿಳಿಸ್ಕೊಡ್ಬೇಕು. ಡ್ಯಾಮೇಜ್ ಆಗಿರುವಂಥದ್ದು ಫಸ್ಟು ನಮ್ಮ ಹೋಟ್ಲಿಗೆ, ಮುಂದೆ ನೀರು ಹರ್ಕೊಂಡು ಹೋಗಿರೋದ್ರಿಂದ ಮುಂದೆ ಯಾರಿಗೆ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ರೋಡಲ್ಲಿ ತುಂಬ ಇನ್ನೂ ಕೆಳಗಡೆ ಬಂಬು ಬಜಾರ್ವರೆಗೂ ಇದು ನೀರು ಹರ್ಕೊಂಡು ಹೋಗುತ್ತೆ. ಮುಂದೆ ಯಾರಿಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ನಮ್ಮ ಹೋಟ್ಲಿಗೆ ಮಾತ್ರ ಡ್ಯಾಮೇಜ್ ಆಗಿದೆ. ಡ್ಯಾಮೇಜಿಗೆ ಇಲ್ಲಿ ಆಗಿರುವಂಥದ್ದು POP ಕಾಂಪೌಂಡು ಒಳಗಡೆ ನೀರು ತುಂಬಿರುವಂಥದ್ದು ಇದೆಲ್ಲ ತುಂಬ ಡ್ಯಾಮೇಜ್ ಆಗಿದೆ. ಇಲ್ಲಿ ಎಲ್ಲ ಅದರಲ್ಲಿ ಫೋಟೋ ತೆಗೆದಿದ್ದಾರೆ, ಫೋಟೋ ಇದೆ, ವಿಡಿಯೋ ಇದೆ. ಏನೇನು ಡ್ಯಾಮೇಜ್ ಆಗಿದೆ ಅನ್ನೋದು ಅದರಲ್ಲಿದೆ.